ನಾನು ಯಾವುದೇ ಸ್ಥಾನಮಾನಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಹಳೆ ಮೈಸೂರು ಭಾಗದ ಜವಾಬ್ದಾರಿ ಪಕ್ಷ ಕೊಟ್ಟಿದೆ, ಅದನ್ನ ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳಿ BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಯುವ ಮೋರ್ಚಾ ಸಮಾವೇಶವನ್ನ ಮಾಡ್ತಾ ಇದ್ದೀವಿ, ಪಕ್ಷ ಈ ಜವಾಬ್ದಾರಿಯನ್ನ ಕೊಟ್ಟಿದೆ ಅದಕ್ಕೋಸ್ಕರ, ಆದ್ರೆ ನಾನು ಯಾವುದೇ ಸ್ಥಾನಮಾನಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ಕೆಲವರು ಈ ಭಾಗದಲ್ಲಿ ಬಿಜೆಪಿಗೆ ನೆಲೆನೇ ಇಲ್ಲ ಅಂತ ಒಂದು ಭ್ರಮೆಯಲ್ಲಿದ್ದಾರೆ. ಅವ್ರಿಗೆ ತಕ್ಕ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದೀನಿ. ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಆ ಪಕ್ಷ ನಿರ್ಧಾರ ಮಾಡುತ್ತೆ, ಮಂಡ್ಯ ಉಸ್ತುವಾರಿ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ನ್ಯೂಸ್ 18ಗೆ BY ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲದ್ರ ಬಗ್ಗೆ BY ವಿಜಯೇಂದ್ರ ಅವರನ್ನ ನಮ್ಮ ರಿಪೋರ್ಟರ್ ಸುನಿಲ್ ಮಾತಾಡಿಸಿದ್ದಾರೆ, ನೋಡೋಣ. ಭಾಗದಲ್ಲಿ ಬಿಜೆಪಿ ಈ ಬಾರಿ ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡಿಕೊಂಡಿದೆ. ಹೀಗಾಗಿ ಏನ್ ಚುನಾವಣಾ ಚಾಣಕ್ಯ ಅಂತ ಕರೆಯಲಾಗ್ತಿರ್ತಕ್ಕಂಥ BY ವಿಜಯೇಂದ್ರ ಅವರ ಹೆಗಲಿಗೆ ಹಳೆ ಮೈಸೂರನ್ನ ಜವಾಬ್ದಾರಿಯನ್ನ ಕೊಡಲಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಯಾವೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ BY ವಿಜಯೇಂದ್ರ ಅವರು ಅಂತಕ್ಕಂಥದ್ದನ್ನ ಅವ್ರ ಬಾಯಿಂದ ಕೇಳಿ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಸರ್ ನಮಸ್ತೆ. ಸರ್, ಯಾವೆಲ್ಲ ಸ್ಟ್ರಾಟಜಿಗಳನ್ನ ಮಾಡಿದ್ದೀರಾ? ಇವತ್ತಿನ ಕಾರ್ಯಕ್ರಮ ಏನಿದೆ ಸರ್? ನನ್ನನ್ನ ಪಕ್ಷ ರಾಜ್ಯದೆಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೋರ್ಚಾಗಳ ಸಮಾವೇಶಗಳು ಆಗಬೇಕು ಅನ್ನೋ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಸಂಚಾಲಕರನ್ನಾಗಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮಂಡ್ಯ ಜಿಲ್ಲೆಯಿಂದ ಇವತ್ತು ಯುವ ಮೋರ್ಚಾ ಸಮಾವೇಶವನ್ನು, ಮಂಡ್ಯ ಜಿಲ್ಲೆಯ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಪ್ರಬಲವಾದಂಥ ನೆಲೆ ಇಲ್ಲ, ಭಾರತೀಯ ಜನತಾ ಪಕ್ಷದ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭ್ರಮೆನಲ್ಲೇನು ವಿರೋಧ ಪಕ್ಷದವರಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರ ಒಂದೇನೆ, ಭಾರತೀಯ ಜನತಾ ಪಕ್ಷ ಹೆಚ್ಚು ಶಾಸಕರನ್ನ ಈ ಭಾಗದಲ್ಲಿ ಗೆಲ್ಲಬೇಕು. ಮಂಡ್ಯ ಜಿಲ್ಲೆ ಆದಿಯಾಗಿ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಮತ್ತು JDS ಪಕ್ಷಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ನಾವು ಸಾಕ್ತಾ ಇದ್ದೇವೆ. ಮಾಧ್ಯಮದವರು ಸಿಕ್ತಾಗೆಲ್ಲ ಕೇಳ್ತಾರೆ ಯಾವುದು ಸ್ಥಾನಮಾನ ಕೊಟ್ಟಿಲ್ಲ ಅಂತ, ಆದ್ರೆ ನನಗೆ ಜನರ ಹೃದಯದಲ್ಲಿ ಸ್ಥಾನಮಾನ ಸಿಕ್ಕಿದೆ ಅನ್ನುವಂತ ಮಾತನ್ನ ಹೇಳಿದ್ರಿ. ಹಾಗಾದ್ರೆ ಯಾವುದೋ ಸ್ಥಾನಮಾನ ಬೇಡ ಅಂತೀರಾ ಸರ್? ಪ್ರಶ್ನೆ ಅದಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಲಕ್ಷಾಂತರ ಕಾರ್ಯಕರ್ತರುಗಳು ಯಾವುದೇ ಒಂದು ಸ್ಥಾನಮಾನ ಇಲ್ಲದಿದ್ರು ಕೂಡ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ, ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಅದರಲ್ಲಿ ವಿಜಯೇಂದ್ರ ಏನು ಹೊರತೇನಲ್ಲ. ಹಾಗಾಗಿ ಯಾವುದೇ ಒಂದು ಸ್ಥಾನಮಾನ ಸಿಗಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಾನು ಇವತ್ತು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಪಕ್ಷ ಕೇವಲ ನನಗೆ ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ಮೋರ್ಚಾಗಳ ಸಮಾವೇಶದ ಒಂದು ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವತ್ತು ಕೆಲಸ ಮಾಡ್ತಾ ಇದೆ. KR ಪೇಟೆ ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆಲುವಾದ ನಂತರ ಮತ್ತು ವಿಶೇಷವಾಗಿ ವರ್ಣ ವಿಧಾನಸಭಾ ಕ್ಷೇತ್ರ ಮೂಲಕ ಏನು ಕಳೆದ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಪ್ರಯತ್ನ ಮಾಡಿದೆ. ಇವೆಲ್ಲವ ಆಧಾರದ ಮೇಲೆ ಸಾಕಷ್ಟು ನನ್ನ ಬಗ್ಗೆನೂ ಕೂಡ ವಿಶ್ವಾಸನ ಇಟ್ಕೊಂಡಿದ್ದಾರೆ. ಪಕ್ಷದ ಬಗ್ಗೆ ಹೆಚ್ಚು ವಿಶ್ವಾಸ ಇದೆ, ನನ್ನ ಬಗ್ಗೆನೂ ಕೂಡ ವಿಶ್ವಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಆ ಕಾರಣದಿಂದಲೇ ನಾನು ಕೂಡ ಹೆಚ್ಚೆಚ್ಚು ಈ ಭಾಗದಲ್ಲಿ ಪ್ರವಾಸನ ಮಾಡ್ತಾ ಇದ್ದೇನೆ, ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸರ್. ಇದು BY ವಿಜಯೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಪ್ರವಾಸಗಳನ್ನ ಮಾಡ್ತಾ ಇದ್ದೀನಿ, ಪಕ್ಷ ಕೂಡ ನನಗೆ ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದೆ. ಹೀಗಾಗಿ ಈ ಬಾರಿ ಬರುವಂತಹ ಚುನಾವಣೆಯಲ್ಲಿ ಒಂದಷ್ಟು ಸ್ಥಾನಗಳನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ವಿಜಯೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸುನೀಲ್ ಗೌಡ, ನ್ಯೂಸ್ 18 ಮಂಡ್ಯ. ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿರುವಂತಹ ಬಿಜೆಪಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಯುವ ಮೋರ್ಚಾ ಸಮಾವೇಶವನ್ನ ದೊಡ್ಡ ಮಟ್ಟದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಯುವಕರು ಬಂದಿದ್ದಾರೆ, ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ವಿಜಯೇಂದ್ರ ಜೊತೆಯಲ್ಲಿ CT ರವಿ, ತೇಜಸ್ವಿ ಸೂರ್ಯ, ನಾರಾಯಣ್ ಗೌಡ್ರು ಸೇರಿದಂತೆ ಪ್ರಮುಖರು ಅಲ್ಲಿ ಹಾಜರಿದ್ದಾರೆ. ಮಂಡ್ಯದಲ್ಲಿ ಇವತ್ತು ಬಿಜೆಪಿ ಯುವ ಮೋರ್ಚಾ ಸಮಾವೇಶ ಜೊತೆಗೆ ಒಂದು ಶಕ್ತಿ ಪ್ರದರ್ಶನ. ಯಾಕಂದ್ರೆ ಈಗ ಬಿಜೆಪಿಗೆ ಆ ಭಾಗದಲ್ಲಿ ನೆಲೆ ಇಲ್ಲದೆ ಇರೋದ್ರಿಂದ ಲಾಸ್ಟ್ ಟೈಮ್ KR ಪೇಟೆಯಲ್ಲಿ ವಿಜಯೇಂದ್ರ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟು ಬೈ ಎಲೆಕ್ಷನ್ ಗೆಲ್ಸ್ಕೊಡೋದಕ್ಕೆ ಹೈಕಮಾಂಡ್ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು. ಆ ಟಾಸ್ಕ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿರೋದ್ರಿಂದ ಅದೇ ಸ್ಟ್ರಾಟಜಿಗಳನ್ನ ಮಂಡ್ಯ ಜಿಲ್ಲೆಯಾದ್ಯಂತ ಈ ಬಾರಿ ಎಲೆಕ್ಷನ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ವಿಜಯೇಂದ್ರ ಪ್ರಯತ್ನ ಪಡ್ತಾ ಇದ್ದಾರೆ.